ದೊಡ್ಡ ಮನೆಯಿಂದ ಹೊರ ನಡೆದ್ರ ಚಂದ್ರಪ್ರಭು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಟಿ ನ್ಯೂಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಟಿ ನ್ಯೂಸ್ ಜನಿ. ಸೊ ಗೈಸ್, ನಾನಿವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಪ್ರೋಮೋದಲ್ಲಿ ರಿವೀಲ್ ಆಗಿರುವ ಹಾಗೆ ಚಂದ್ರಪ್ರಭುರು ಎಲಿಮಿನೇಟ್ ಆಗಿದ್ದಾರೆ. ನಾವು ಪ್ರೋಮೋದಲ್ಲಿ ಏನು ಟ್ವಿಸ್ಟ್ ಇರ್ಬೋದು, ಏನಾದರೂ ಟ್ವಿಸ್ಟ್ ಇರ್ಬೋದು ಅಂದ್ಕೊಂಡಿದ್ವಿ. ಆದರೆ ಈ ವಾರ ರಿಷಿ ಅವರು ಹೋಗ್ತಾರೆ ಅಂದ್ಕೊಂಡಿದ್ವಿ. ಆದರೆ ಹಾಸ್ಯ ನಟ ಚಂದ್ರಪ್ರಭು ಅವರು ಹೋಗಿದ್ದಾರೆ. ಸೊ ಚಂದ್ರಪ್ರಭು ಹೋಗೋಕ್ಕಿಂತ ಮುಂಚೆ ಅವರೇ ಮನೆಯಿಂದ ಹೊರಗಡೆ ಹೋಗಲು ಪ್ರಯತ್ನಿಸಿದರು. ಹೇಗೆಂದರೆ ಧನುಷ್ ಅವರು ಉಸಿರೊಳ್ಳಿ ಅಂತ ಬೋರ್ಡ್ ಕೊಟ್ಟ ತಕ್ಷಣ ಅವ್ರ ಕಣ್ಣಲ್ಲಿ ನೀರಾಕಿ ಮನೆಯಿಂದ ಹೊರಗಡೆ ಹೋಗಲು ಪ್ರಯತ್ನಿಸಿದರು. ಆಗ ಮನೆಯ ಸ್ಪರ್ಧಿಗಳು ಅವರನ್ನು ಹೋಗಿ ಒಳಗಡೆ ಕರ್ಕೊಂಬಂದು ನಂತರ ಅವರು ಸಾಂತ್ವನ ಹೇಳಿ ಎಲಿಮಿನೇಷನ್ ಸ್ಟಾರ್ಟ್ ಮಾಡಿದರು. ಆಗ ಎಲಿಮಿನೇಷನ್ ಸ್ಟಾರ್ಟ್ ಮಾಡಿದಾಗ ಸುದಿ ಹಾಗೂ ಚಂದ್ರಪ್ರಭು ಇಬ್ಬರೇ ಕೊನೆಗೆ ಉಳ್ಕೊಳ್ತಾರೆ ಎಲಿಮಿನೇಷನ್ಗೆ. ಸೊ ಉಳ್ಕೊಂಡಾಗ ಸುದಿ ಅವರಿಗೆ ಒಂದು ಸೂಪರ್ ಪವರ್ ಅಂತ ಒಂದು ಇಮ್ಯುನಿಟಿ ಪವರ್ ಇರುತ್ತೆ. ಆ ಇಮ್ಯುನಿಟಿ ಪವರ್ ಪಡ್ಕೊಂಡು ಅವರು ಎಲಿಮಿನೇಟಿಂದ ಪಾಸ್ ಆಗ್ತಾರೆ. ಸೊ ಆಗ ಉಳಿದಿರೋದು ಚಂದ್ರಪ್ರಭು ಡೈರೆಕ್ಟ್ ಎಲಿಮಿನೇಷನ್ ಆಗ್ತಾರೆ. ಸೊ ಇದು ಚಂದ್ರಪ್ರಭುರಿಗೆ ನಾನು ಈ ವೀಕ್ ಎಲಿಮಿನೇಟ್ ಆಗ್ತೀನಿ ಅಂತ ಗೊತ್ತಿತ್ತು ಅನಿಸುತ್ತೆ. ಅವರೇ ಮನೆಯಿಂದ ಹೋಗಲು ಪ್ರಯತ್ನಿಸಿದ್ರು ಅನ್ಕೋತೀನಿ. ಸೊ ಗೈಸ್, ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಅವರು ಚಂದ್ರಪ್ರಭು ಅವರು ಮನೆಯಿಂದ ಹೊರಗಡೆ ಹೋಗಬೇಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ತುಂಬ ಕೋಪ ಮಾಡ್ಕೊಂಡಿದ್ರು. ಸೊ ಅದನ್ನು ಯಾವತ್ತೂ ಅದನ್ನು ತೋರಿಸಲಿಲ್ಲ. ಸೊ ಯಾಕಂತ ಗೊತ್ತಿಲ್ಲ. ತದನಂತರ ಅವ್ರಿಗೆ ಕೇಳಿದರು ಯಾಕೆ ಈ ಮೌನ ಅಂತ ಕೇಳಿದಾಗ ಸೊ ಚಂದ್ರಪ್ರಭು ಅವರು ಅವರಿಗೂ ಕೂಡ ಆನ್ಸರ್ ಮಾಡಲಿಲ್ಲ. ಅಲ್ಲಿಗೆ ಅದನ್ನು ಸುದೀಪ್ ಅವರು ಆ ವಿಷಯನ ಟಾಪಿಕ್ನ ಎಂಡ್ ಮಾಡಿ ಸೊ ಅವರನ್ನು ನಮ್ಮ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಕೊಟ್ರು. ಸೊ ಗೈಸ್, ಈಗ ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ.